ವೀಕ್ಷಕರೇ ನಮಸ್ಕಾರಗಳು. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜನಾಗಿರುವ ಶೋಯಬ್ ಅಖ್ತರ್ ಅವರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಭಾರತ ತಂಡವು ಫೈನಲ್ ತಲುಪಿದ್ದಕ್ಕೆ ಈ ಪಾಕಿಸ್ತಾನ ತಂಡದ ಪಾಪಿಗಳಿಗೆ ಬೇಜಾರಾಗುತ್ತಿದೆ. ಇನ್ನು ವೀಕ್ಷಕರೇ, ನಿಮಗೆ ನಾಚಿಕೆ ಆಗಬೇಕು. ಒಂದೇ ಮೈದಾನದಲ್ಲಿ ಮೋಸ ಮಾಡಿ ಗೆಲ್ಲಲು ನೀವು ಸಾಧ್ಯವಿಲ್ಲವೆಂದು ಶೋಯಬ್ ಅಖ್ತರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಾತನ್ನು ಮುಂದುವರಿಸಿದಂಥ ಶೋಯಬ್ ಅಖ್ತರ್ ಅವರು ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗುತ್ತೀರಾ. ಹಾಗಾದರೆ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಈ ಪಾಕಿಸ್ತಾನ ದಿಗ್ಗಜನಿಗೆ ನಿಮ್ಮ ಮಾತಿನಲ್ಲಿ ತಕ್ಕ ತಿರುಗೇಟುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂಡೋ ಹಾಗೂ ಕಿವೀಸ್ ನಡುವಿನ ಫೈನಲ್ ಕದನಕ್ಕಿಂತ ಮುಂಚಿತವಾಗಿ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಶೋಯಬ್ ಅಖ್ತರ್ ಅವರು ಇಂದು ವೀಕ್ಷಕರೇ ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ್ದು ನೋಡಿ, ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವು ಸಂಪೂರ್ಣವಾಗಿ ಮೋಸ ಮಾಡಿದೆ. ಹೌದು, ದುಬೈನಲ್ಲಿ ಆಡಿದ ಪಂದ್ಯಗಳನ್ನು ಸತತವಾಗಿ 4 ಗೆದ್ದು ಬೀಗಿತು. ಮತ್ತು ಇದೀಗ ಒಂದೇ ಪಿಚ್ ಒಂದೇ ಮೈದಾನದಲ್ಲಿ ಆಡುತ್ತಿರುವುದು ರೋಹಿತ್ ಶರ್ಮಾ ಅವರ ಪಡೆಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹೌದು, ಕಿವೀಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಒಂದೇ ಪಿಚ್ನಲ್ಲಿ ಆಡುತ್ತಾರೆ ಮತ್ತು ಭಾರತವು ಗೆದ್ದು ಬೀಗುತ್ತದೆ. ಈ ರೀತಿಯಾಗಿ ಮೋಸ ಮಾಡಿ ನೀವು ಗೆಲ್ಲಲು ಸಾಧ್ಯವಿಲ್ಲ. 100% ನ್ಯೂಜಿಲೆಂಡ್ ತಂಡವೇ ಗೆದ್ದು ಬೀಗುತ್ತದೆ. ಹೌದು, ಈ ಒಂದು ಟೂರ್ನಿಯಲ್ಲಿ ಉಳಿದಂಥ ತಂಡಗಳನ್ನು ನೋಡಿ ಭಾರತವು ಕಲಿಯಬೇಕು ಮತ್ತು ಈ ಭಾರತ ತಂಡವು ಸಿಕ್ಕಂಥ ಒಂದು ಅವಕಾಶವನ್ನು ಬಳಸಿಕೊಂಡು ಕಪ್ ಗೆಲ್ಲಲು ಯೋಚಿಸುತ್ತಿದೆ ಮತ್ತು ನೀವು ಮೋಸ ಮಾಡಿ ಗೆಲ್ಲಲು ಸಾಧ್ಯವಿಲ್ಲವೆಂದು ಶೋಯಬ್ ಅಖ್ತರ್ ಅವರು ಬೆಳ್ಳಂಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರು, ಈ ರೀತಿಯಾಗಿ ಭಾರತ ತಂಡದ ಬಗ್ಗೆ ಶೋಯಬ್ ಅಖ್ತರ್ ಅವರು ಮಾತನಾಡಿದರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.